ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮನೋಜ ಜಗಲಿ ಮೇಲೆ ಕೂತ್ಕೊಂಡಿರ್ತಾನೆ. ಆಗ ಯಾರೋ ಮನೋಜನಿಗೆ ಟವೆಲ್ ಹಾಕ್ಕೊಂಡು ಸರಿಯಾಗಿ ಹೊಡಿತಾರೆ. ಮಮ್ಮಿ 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 ಅಂತೇಳಿ ಕರೀತಾನೆ. ಆಗ ಶಾಂತಿ ಕೂಡ ಬರ್ತಾಳೆ. ಶಾಂತಿ ಬಂದ ನಂತರ ಮನೋಜ್ ಹೇಳ್ತಾನೆ, ಮಮ್ಮಿ ಈ ಸೂರ್ಯ ನನಗೆ ಟವೆಲ್ ಹಾಕ್ಕೊಂಡು ಹೊಡ್ದ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಶಾಂತಿ ಬೈತಾಳೆ ಸೂರ್ಯನಿಗೆ, ಯಾಕೋ ನನ್ನ ಮಗನಿಗೆ ಹೊಡೆದದ್ದು ಅಂತೇಳಿ. ಸಕ್ಕರೆ, ನಾನು ಯಾವಾಗಲೂ ನೇರಕ್ಕೆ ನೇರ ಹೊಡೆಯುವಂಥವನು. ನಂತರ ಮನೋಜ ರವಿಕಾಂತ್ಗೆ ಎದುರಾಗ್ತಾನೆ. ಆಗ ಸೂರ್ಯ ಹೇಳ್ತಾನೆ, ಪಾಪ ಕಣೋ ಅವನು ನನ್ನ ಜೊತೆಗೆ ಮಗು ನೀರು ಕುಡಿಲಿಕ್ಕೆ ಬಂದಿದೆ, ನೀನು ಅವನಿಗೆ ಹೋಗಿ ದೂರ ಆಗ್ತಾ ಇದೆಯಲ್ಲ ಅಂತ ಹೇಳಿ ಯಾರೋ ನನಗೆ ಸರಿಯಾಗಿ ಬಾರಿಸಿದ್ರು ಮಮ್ಮಿ ಅಂತ ಹೇಳಿ ಮನೋಜ ಹೇಳ್ತಾನೆ. ಆನಂತರ ರವಿಕಾಂತ್ ಹೇಳ್ತಾನೆ, ಮತ್ತೆ ಸೂರ್ಯ ಹೇಳ್ತಾನೆ, ಯಾರೋ ಟವೆಲ್ ಹಾಕಿ ನಿಮಗೆ ಸರಿಯಾಗಿ ವಾಂಚ್ ಕಳಿಸಿದ್ದಾರೆ, ಎಂಜಾಯ್ ಪಿಂಗೆ ಎಂಜಾಯ್ ಅಂತ ಹೇಳಿ. ಅದಕ್ಕೆ ರವಿಕಾಂತ್ ಕೂಡ ಹೇಳ್ತಾನೆ, ಯು ಡಿಸರ್ವ್ ಮನೋಜ್ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಆ ಲೊಟ್ಟೆ ಅಂತ ಹೇಳ್ತಾನೆ. ಆಗ ಅಲ್ಲಿ ತಾರಾ ಕೂಡ ನಿಂತಿರ್ತಾಳೆ. ಆ ಲೊಟ್ಟೆ ಅನ್ನೋ ಶಬ್ದ ಕೇಳಿದಾಗ ತಾರಳಿಗೆ ತಲೆಯಲ್ಲಿ ಏನೋ ಗಿರಗಿರ ತಿರುಗಿದಾಗೆ ಆಗ್ತದೆ. ಹಾಗೆ ಅವಳು ತಲೆಯನ್ನು ಇಟ್ಕೊಳ್ತಾಳೆ. ಅದನ್ನು ಶಾಂತಿ ಗಮನಿಸ್ತಾಳೆ. ಶಾಂತಿ ಗಮನಿಸಿದ ನಂತರ ಅವಳ ಹತ್ರ ಕೇಳ್ತಾಳೆ, ಏನಾಯಿತು ಕಂದಮ್ಮ, ಏನಾದರೂ ಬೇಕಿತ್ತಾ, ನಿನಗೇನಾದರೂ ಬೇಕಿದ್ರೆ ನನ್ನ ಹತ್ರ ಕೇಳಾಯ್ತಾ ಅಂತ ಹೇಳಿ ಹೇಳ್ತಾಳೆ. ರವಿಕಾಂತ್ ಹೇಳ್ತಾನೆ, ಮನೋಜ ಯಾರನ್ನು ಹೀಯಾಳಿಸಿ ಮಾತಾಡಬಾರ್ದು ಅನ್ನೋದು ಇದಕ್ಕೇನೆ ಅಂತೇಳಿ. ಅದಕ್ಕೆ ಮನೋಜ ಹೇಳ್ತಾನೆ, ಬಿಟ್ಟರೆ ಎಲ್ಲರೂ ಹೈಸ್ಕೂಲ್ ಮೇಷ್ಟ್ರಾಗಿ ಹೋಗ್ಬಿಡ್ತೀರಾ, ಅದಕ್ಕೇ ಲರ್ನ್ ಇನ್ 30 days ಇಂಗ್ಲೀಷ್, ಲರ್ನ್ ಹೌ ಟು ಅರ್ನ್ ಅನ್ನೋ ಬುಕ್ ಏನಾದರೂ ಬರೆದು ಬಿಟ್ಟರೆ ಅದರ ಆತೋರು ನಾನೇ ಆಗಿರ್ತೇನೆ ಅಂತ ಮನೋಜ ಹೇಳ್ತಾನೆ. ಆ ಪ್ರಶ್ನೆಗೆ ಸೂರ್ಯ ಹೇಳ್ತಾನೆ, ಅರ್ನಿಂಗ್ ಅಂದರೆ ಸಾಲ ಮಾಡೋದಲ್ಲ ತಾನೆ ಅಂತ ಹೇಳಿ. ಆಗ ಅಷ್ಟು ಹೇಳಿ ಸೂರ್ಯ ಜೋರಾಗಿ ನಗಾಡ್ತಾನೆ. ಅಷ್ಟೊತ್ತಿಗೆ ಅಲ್ಲಿದ್ದಂಥ ಮೀನಾ, ಸೂರ್ಯ ಮತ್ತು ರವಿಕಾಂತ್ ಕೂಡ ಜೋರಾಗಿ ನಗಾಡ್ತಾರೆ. ಅದಕ್ಕೆ ಶಾಂತಿಗೆ ಕೋಪ ಬರುತ್ತೆ. ಏನು ಹಂಗಿಸೋದು ನನ್ನ ಹಿರಿ ಮಗ ಮನೋಜನ್ ಅಂತೇಳಿ. ಅದಕ್ಕೆ ಮನೋಜ ಹೇಳ್ತಾನೆ, ಮಮ್ಮಿ ಹಿರಿ ಮಗ ಹೌದು, 5 ಡಿಗ್ರಿ ಮನೋಜ ಅಂತ ಹೇಳು ಅಂತೇಳಿ ಹೇಳ್ತಾನೆ. ಮತ್ತೆ ಮನೋಜ ಹೇಳ್ತಾನೆ ಶಾಂತಿ ಹತ್ರ, ಮಮ್ಮಿ ಯಾಕೋ ಓದಿ ತಿಂದು ಜೋರು ಬಾಯಾರಿಕೆ ಆಗ್ತಾ ಇದೆ, ನನಗೊಂದು ಗ್ಲಾಸ್ ನಿಂಬು ಪಾನಿ ಮಾಡ್ಕೊಂಡು ಬರ್ತೀಯಾ. ಅದಕ್ಕೆ ಶಾಂತಿ ಕೇಳ್ತಾಳೆ, ಎಲ್ಲೋ ಯಾಕೋ ಮನೋಜ ನಿನಗೆ ನನ್ನನ್ನು ಕಂಡ್ರೆ ಅಷ್ಟೊಂದು ಹೊಟ್ಟೆಯುರಿ, ನನ್ನನ್ನು ಸುಮ್ಮನೆ ಕೂತ್ಕೊಳ್ಳೋಕ್ಕೇ ಬಿಡೋದಿಲ್ಲ ಅಲ್ವಾ ಅಂತ ಹೇಳಿ ಹೇಳ್ತಾಳೆ. ಮತ್ತೆ ಮನೋಜ್ ಹೇಳ್ತಾನೆ, ಅವಳೊಟ್ಟೆ ತಿಂದಿದ್ಲ್ವಾ ಏಟ್ನ, ಮೈ ಕೈಯೆಲ್ಲ ನೋಯ್ತಾ ಇದೆ ಮಮ್ಮಿ, ನನಗೊಂದು ಗ್ಲಾಸು ನಿಂಬು ಪಾನಿ ಮಾಡ್ಕೊಂಡು ಬಾ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಶಾಂತಿ ಸರಿ ಆಯಿತು ಅಂತ ಹೇಳಿ ಹೋಗ್ತಾಳೆ. ಆನಂತರ ಮೀನಾ ಸೂರ್ಯನ ಹತ್ರ ಕೇಳ್ತಾಳೆ, ರೀ ಮಾವನಿಗೆ ಅನ್ನ ಸಾರು ಮಾಡ್ತೇನೆ ಅಂತ ಹೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹೋಗ್ತಾಯಿ ಮಾಡು, ಎಷ್ಟೊತ್ತಿಗೆ ತಿಂದಿದ್ದಾರಾ ಏನೋ ಅಂತ ಹೇಳಿ. ಸರಿ ಆಯಿತು ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತು ರವಿಕಾಂತ್ ಹೇಳ್ತಾನೆ, ಲೋ ಮನೋಜ ಹೋಗು ಸುಮ್ಮನೆ, ಯಾಕೆ ಈ ಥರ ತಗಲಾಕ್ಕೊಂತೀಯ ಅಂತ ಹೇಳಿ. ಅದಕ್ಕೆ ಮನೋಜ ಹೇಳ್ತಾನೆ, ಲೋ ನೀನು ಹೋಗೋ ಮೊದಲು ಅಂತೇಳಿ, ನಾನು 5 ಡಿಗ್ರಿ ಮನೋಜ್ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ನೀನು 5 ಡಿಗ್ರಿಗೆ ಹವಾ ಸ್ಲಿಪ್ಪರ್ ತಗಲಾಕೋ ಅಂತೇಳಿ ತೂ ಅಂತೇಳಿ ಅಲ್ಲಿಂದ ಸೂರ್ಯ ಮತ್ತು ರವಿ ಹೊರಟೋಗ್ತಾರೆ. ಸೂರ್ಯ ರೂಮ್ನಲ್ಲಿ ಒಬ್ಬನೇ ಏನೋ ಆಲೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಆಗ ಅಲ್ಲಿಗೆ ಮೀನಾ ಬರ್ತಾಳೆ. ಮೀನಾ ಬಂದಾಗ ಸೂರ್ಯನ ಹತ್ರ ಹೇಳ್ತಾರೆ, ಎಲ್ಲರ ಪ್ರಶ್ನೆಗೆ ಉತ್ತರವಾಗ್ತಿದ್ದವರು ಇವತ್ತು ಪ್ರಶ್ನೆಯಾಗಿ ನಿಂತ್ಕೊಂಡಿದ್ದಾರೆ ಅಲ್ವಾ, ಆಶ್ಚರ್ಯ ಆಗ್ತದೆ ಅಲ್ವಾ ಅಂತ ಹೇಳಿ ಹೇಳ್ತಾಳೆ. ಮೀನಾ ಮತ್ತೆ ಕೇಳ್ತಾಳೆ, ಯಾವುದೋ ನೋವು ನಿಮ್ಮನ್ನು ತುಂಬ ಕಾಡ್ತಾ ಇದೆ ಅಂತ ಅನಿಸುತ್ತೆ, ಮಾವನಿಗೆ ಈ ಥರ ಆದದಕ್ಕೆ ನಿಮಗೆ ಬೇಸರ ಇದೆ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಯಾವ ತಂದೆ ತನ್ನ ಮಗ ಚೆನ್ನಾಗಿರಬೇಕು ಅಂತ ರಾತ್ರಿ ಆಗಲು ಕಷ್ಟಪಟ್ಟು ಬೆವರು ಸುರಿಸ್ತಾರೆ, ಈ ಥರ ತಂದೆಗೆ ಈ ಥರ ಆದರೆ ಯಾವ ಮಗನಿಗಾದರೂ ನೋಡಲಿಕ್ಕೆ ಸಾಧ್ಯನಾ ಮೀನಾ ಅಂತೇಳಿ. ನೀನು ಏನೇ ಹೇಳಿದರೂ ನಾನು ನಿನ್ನ ಹತ್ರ ಇವತ್ತು ಹೇಳ್ಕೊಳ್ತೇನೆ, ನನಗೆ ಹೇಳಲಿಕ್ಕೆ ಕೇಳಲಿಕ್ಕೆ ಬೇರೆ ಯಾರಿದ್ದಾರೆ ಕಣೆ, ನಿನ್ನ ಹತ್ರನೇ ಹೇಳಬೇಕು ತಾನೆ ಅಂತ ಹೇಳಿ ಹೇಳ್ತಾನೆ ಸೂರ್ಯ. ಮತ್ತೆ ಸೂರ್ಯ ಹೇಳ್ತಾನೆ, ಅಪ್ಪನಿಗೆ ಆದದ್ದು ಅಪಘಾತ, ಆದರೆ ಇಲ್ಲಿ ನಿನ್ಗೆ ಆಗ್ತಾ ಇರೋದು ಆಘಾತ, ಇದನ್ನು ನನಗೆ ನೋಡೋಕ್ಕೇನೆ ಆಗ್ತಾಯಿಲ್ಲ ಮೀನಾ, ಇಲ್ಲಿ ಏನೇ ಆದರೂ ನಿನ್ನನ್ನೇ ದೂಷಿಸ್ತಾರೆ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಮಾವನಿಗೆ ನನ್ನಿಂದ ಏನಾದರೂ. ಅದಕ್ಕೆ ಸೂರ್ಯನಿಗೆ ಕೋಪ ಬರುತ್ತೆ. ಮೀನಾ ನಿನಗೆ ನಾನು ತೆಗೆದು ಬಾರಿಸ್ತೇನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಮತ್ತೆ ಸೂರ್ಯ ಮೀನನ್ಗೆ ಹೇಳ್ತಾನೆ, ನಾನು ಬೈದಾಗ ಬುದ್ಧಿ ಕಲ್ತ್ಕೋ, ಓಡಿಸ್ಕೊಳ್ಳಿಕ್ಕೆಲ್ಲ ಹೋಗಬೇಡ. ಆನಂತರ ಸೂರ್ಯ ಜಟಾಯುವಿನ ಉದಾಹರಣೆಯನ್ನು ಕೊಡ್ತಾನೆ. ಜಟಾಯು ಸಾಯೋದಕ್ಕೆ ಯಾರು ಕಾರಣ, ರಾವಣ ಬೀಸಿದ ಕತ್ತಿಯ, ಅಥವಾ ಕಾಪಾಡೋಕ್ಕೆ ಬಂದ ಸೀತೆನ, ಅಥವಾ ರಾಮನ ಲಕ್ಷ್ಮಣನ ಅಂತ ಹೇಳಿ ಕೇಳ್ತಾನೆ. ಇಲ್ಲ ಮೀನಾ, ಜಟಾಯುನ ಆಯಸ್ಸು ಮೊದಲೇ ಆ ಭಗವಂತ ನಿರ್ಧಾರ ಮಾಡಿಬಿಟ್ಟಿದ್ದ ಅಂತ ಹೇಳಿ ಹೇಳ್ತಾನೆ. ಸಂದರ್ಭ ಎಲ್ಲರಿಗೂ ಉತ್ತರ ಕೊಡುತ್ತಾ ಹೋಗುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದಕ್ಕೆ ಮೀನಾ ಆದರೆ ಅನ್ನುವ ರಾಗ ತೆಗಿತಾಳೆ. ಅದಕ್ಕೆ ಸೂರ್ಯನಿಗೆ ಕೋಪ ಬರುತ್ತೆ. ಆದ್ರೆ ಗಿದ್ರೆ ಅಂತ ಹೇಳಿದರೆ ಬಾಟ್ಲಿಯಲ್ಲಿ ತೆಗೆದು ವಾಂಚ್ತೇನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ.
ಇದಕ್ಕಿಂತ ದೊಡ್ಡ ಆಘಾತಕಾರಿ ವಿಷಯ ಇನ್ನೊಂದಿದೆ, ಕೇಳಿಸ್ಕೊ ಅಂತ ಹೇಳ್ತಾನೆ ಮೀನಾಳಿಗೆ. ಏನು ಅಂತ ಕೇಳ್ತಾಳೆ ಮೀನಾ. 1-2 ತಿಂಗಳ ಹಿಂದೆ ನನ್ನ ಹಾರ್ಟಲ್ಲಿ ಒಂದು ಹಾರ್ಮೋನಿಯಂ ರಾಗ ಬಾರಿಸ್ದಂಗೆ ಆಗ್ತದೆ ಅಂತ ಹೇಳಿದ್ದೆ ತಾನೆ, ಯಾವಾಗ ಅಂತ ಮೀನಾ ಕೇಳ್ತಾಳೆ. ಆನಂತರ ಸೂರ್ಯ ಹೇಳ್ತಾನೆ, ಒಂದು ಹೋಟೆಲಲ್ಲಿ ಮತ್ತೊಂದು ಪಾನಿಪುರಿ ತಿನ್ನುವಂಥ ಜಾಗದಲ್ಲಿ ಅಂತ ಹೇಳ್ತಾನೆ. ಇವಾಗ ನಮ್ಮ ಮನೆಗೆ ಬಂದಿದೆಯಲ್ಲ ಆ ಹೆಣ್ಮಗು, ಅವಳನ್ನು ನೋಡಿದರೂ ಕೂಡ ನನಗೆ ಅದೇ ಥರ ಆಗುತ್ತೆ ಮೀನಾ ಅಂತೇಳಿ ಹೇಳ್ತಾನೆ ಸೂರ್ಯ. ಅದಕ್ಕೆ ಮೀನಾ ಹೇಳ್ತಾಳೆ, ನನಗೆ ಹೇಳ್ತಾ ಇದ್ರಿ ಏನೇನೋ ನಂಬೋದು ಬೇಡ ಅಂತೇಳಿ, ಇವಾಗ ನೀವೇ ಇದನ್ನು ನಂಬ್ತಿದ್ದೀರಾ ಅಂತೇಳಿ ಮೀನಾ ಕೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಂಬಿಕೆನೇ ಬೇರೆ, ಭಾವನೆಗಳೇ ಬೇರೆ ಅಲ್ವೇ ಮೀನಾ, ಏನೋ ಒಂಥರ ಫೀಲ್ ಆಗ್ತಾ ಇದೆ ಅಂತೇಳಿ ಸೂರ್ಯ ಹೇಳ್ತಾನೆ. ಅದಕ್ಕೆ ಮೀನಾ, ಅದಕ್ಕೆ ಹೇಳೋದು ಸುಪ್ತ ಶಕ್ತಿ ಅಂತೇಳಿ, ನಾವು ಯಾವತ್ತೋ ಕಂಡಿದ್ದಂತಹ ಘಟನೆಯನ್ನು ಭಾವನೆಗಳು ವಿವರಿಸ್ತಾ ಹೋಗುತ್ತೆ ಅಂತ ಮೀನಾ ಹೇಳ್ತಾಳೆ. ಹಾಗೆ ಸೂರ್ಯ ತಾರಾಳನ್ನು ಗಮನಿಸಿರ್ತಾನೆ. ಅವಳ ಕೈಯಲ್ಲಿ ಯಾವುದೇ ಬ್ಯಾಗು ಬಟ್ಟೆ ಯಾವುದೂ ಇರೋದಿಲ್ಲ. ಆನಂತರ ಮೀನನ ಹತ್ರ ಹೇಳ್ತಾನೆ, ಅವಳ ಕೈಯಲ್ಲಿ ಯಾವುದೇ ರೀತಿಯಾಗಿ ಬ್ಯಾಗ್ ಬಟ್ಟೆಗಳು ಇರಲಿಲ್ಲ ಅಲ್ವಾ, ಅವಳು ಎಲ್ಲಿಗೆ ಹೋಗಬೇಕು ಅಂತ ಹೇಳಿದರೆ ಏನೋ ಒಂದು ಹೇಳ್ತಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ನಾನು ಅವಳ ಹತ್ರ ಯಾವ ರೀತಿ ಬಟ್ಟೆ ಹಾಕ್ಕೊಳ್ತಾಳೆ ಅದನ್ನೆಲ್ಲ ವಿಚಾರಿಸಿ ಕೇಳ್ತೇನೆ, ಮತ್ತು ಅವಳಿಗೆ ಬಟ್ಟೆ ತಂದರೆ ಆಯಿತು ಅಂತ ಹೇಳ್ತಾಳೆ. ಸರಿ, ತಾರ ಎಲ್ಲಿದ್ದಾಳೆ ಅಂತೇಳಿ ಮೀನಾ ಹುಡುಕೊಂಡು ಹೋಗ್ತಾಳೆ. ಆನಂತರ ತಾರ ಹೊರಗಡೆ ಸೈಲೆಂಟಾಗಿ ನಿಂತಿರ್ತಾಳೆ. ತಾರಾಳಿಗೆ ಅವಳ ಸಾಕು ತಂದೆಯ ನೆನಪು ತುಂಬ ಕಾಡ್ತಾ ಇರುತ್ತೆ. ಅದನ್ನೇ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ. ಆಗ ಮೀನಾ ಕೇಳ್ತಾಳೆ, ಏನಾದರೂ ಹೇಳ್ಕೊಳ್ಬೇಕು ಅಂತ ಹೇಳಿದರೆ ಹೇಳ್ಕೊ ಅಂತೇಳಿ. ಅದಕ್ಕೆ ತಾರ ಹೇಳ್ತಾಳೆ, ಎಲ್ಲ ಮುಗ್ದೋಯ್ತು, ನನ್ನ ಪಾಲಿಗೆ ಯಾವುದು ಹೇಳ್ಕೊಳ್ಳುವಂಥ ವಿಷಯ ಇಲ್ಲ ಅಂತೇಳಿ ಹೇಳ್ತಾಳೆ. ಯಾವತ್ತೂ ಕಣ್ಣೀರು ಹಾಕಬಾರ್ದು ಅನ್ನೋ ಭಾಷೆ ತೆಗೆದುಕೊಂಡಿದ್ದ ವ್ಯಕ್ತಿ ಇವತ್ತು ನನ್ನ ಕಣ್ಣೀರಿಗೆ ಕಾರಣ ಆಗಿಬಿಟ್ಟ, ತುಂಬ ನೋವಾಗುತ್ತೆ ಅಂತ ತಾರ ಅಳುತ್ತಾ ಹೇಳ್ತಾಳೆ. ಆಗ ಅಲ್ಲಿಗೆ ಸೂರ್ಯ ಬರ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಬೇನೆಗಳು ಮಾಡ್ಕೊಳ್ಬಾರ್ದಮ್ಮ. ಆಗ ಸೂರ್ಯ ಕಸದ ಒಂದು ಉದಾಹರಣೆ ಕೊಡ್ತಾನೆ. ಕಸವನ್ನು ಹೇಗೆ ನಾವು ನಗರ ಪಾಲಿಕೆಗೆ ಹಾಕ್ತೇವೆ, ಅದೇ ರೀತಿಯಾಗಿ ನಮ್ಮ ನೋವುಗಳನ್ನೆಲ್ಲ ಕಾಪಾಡುವಂಥ ಒಂದು ಶಕ್ತಿ ಇದೆ, ಅವನ ಪಾದದಡಿಗೆ ಆಗ್ತಾ ಇರಬೇಕು, ಇಲ್ಲದ್ರೆ ಅದು ಗಬ್ಬು ನಾರಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ನಮ್ಮ ಏನೇ ಕಷ್ಟ ಇದ್ದರೂ ನಮ್ಮನ್ನು ಪಾಲಿಸುವಂಥವನ ಪಾದಕ್ಕೇ ಅದನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾನೆ. ಆನಂತರ ಸೂರ್ಯ ಮೀನನ ಹತ್ರ ಹೇಳ್ತಾನೆ, ಇಷ್ಟೊತ್ತು ನಿನಗೆ ಸಮಾಧಾನ ಮಾಡಿ ಆಯಿತು, ಈಗ ಈ ಹೆಣ್ಮಗಳಿಗೆ ಸಮಾಧಾನ ಮಾಡಬೇಕು. ಇಷ್ಟೊತ್ತಿಗೆ ನನ್ನ ಸಮಾಧಾನ ಮಾಡ್ತಾ ಮಾಡ್ತಾ ನನ್ನ ದಾಡಿನೇ ಬೆಳ್ಳಗಾಗ್ಬಿಡುತ್ತೆ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ನೀವೊಬ್ಬರು ಅಂತ ಹಂಗಿಸ್ತಾಳೆ. ಹಾಗೆ ಸೂರ್ಯ ಮಾತಾಡುತ್ತಾ ತಾರಾಳ ಹತ್ರ ಹೇಳ್ತಾನೆ, ನಾನು ನಿನಗೆ ತಿಂಡಿ ತರ್ತೇನೆ ಅಂತ ಸರಿ ಆಯಿತು ಅಂತ ಸೂರ್ಯ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ತಾರ ಅವಳ ಮನಸ್ಸಲ್ಲಿ ಅಂದ್ಕೊಳ್ತಾಳೆ, ದೇವರು ಒಂದನ್ನು ಕಿತ್ಕೊಂಡ್ರು ಇನ್ನೊಂದು ರೂಪದಲ್ಲಿ ಸಂತೋಷವನ್ನು ಕೊಟ್ಟಿದ್ದಾನೆ ಅಂತ ಸರಿಯಾದಂಥ ಮನೆಯೇ ನನಗೆ ಸಿಕ್ಕಿದೆ ಅಂತ ಅವಳ ಪಾಡಿಗೆ ಅವಳು ಖುಷಿ ಪಡ್ತಾ ಇರ್ತಾಳೆ. ಇತ್ತ ಮನೋಜ ಏಟು ತಿಂದ್ಕೊಂಡು ಕುಣ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಮೀನಾ ಬರ್ತಾಳೆ. ಮನೋಜನಿಗೆ ಮೀನನ ಮೇಲೆ ಡೌಟ್ ಬರುತ್ತೆ, ಮೀನನೇ ಹೊಡೆದಿರ್ಬೋದು ಅನ್ನೋ ಅಂಥ ಒಂದು ಡೌಟ್ ಮನೋಜನಿಗೆ ಇರುತ್ತೆ. ಯಾಕೆಂದರೆ ಅದಕ್ಕಿಂತ ಮೊದಲು ಮನೋಜ ಮೀನನಿಗೆ ಹೇಳಿರ್ತಾನೆ, ಮನೆ ಬಿಟ್ಟು ಹೋಗು ಅಂತ ಆ ಕೋಪಕ್ಕೆ ಮೀನ ಹೊಡೆದಿದ್ದಾಳೆ ಅನ್ನೋದು ಭಾವನೆ ಮನೋಜನ ಮನಸ್ಸಲ್ಲಿರುತ್ತೆ. ಹೋಗು ಮೀನಮ್ಮ, ಎಷ್ಟು ದಿನ ಹೊಡೆದು ತಪ್ಪಿಸ್ಕೊಳ್ತೀಯ ಅಂತ ನಾನು ನೋಡ್ತೇನೆ, ಕಾಲು ಬಿಟ್ಟರು ಕರ್ಮ ಬಿಡಲ್ಲ ಅಂತ ಮನೋಜ ಹೇಳ್ತಾನೆ. ಅದಕ್ಕೆ ಮೀನಾ ಕೇಳ್ತಾಳೆ, ಯಾವ ಕರ್ಮ, ಯಾರಿಗೆ ಅಂತೇಳಿ. ಅದಕ್ಕೆ ಮನೋಜ ಹೇಳ್ತಾನೆ, ನಿನಗೆ ಕಣಮ್ಮ ಮೀನಮ್ಮ ಅಂತ ಯಾಕೆ ಕರ್ಮ ಬಂದು ಸುತ್ಕೊಳ್ಳೋಕೆ ನಾನೇನು ಕರ್ಮ ಮಾಡಿದ್ದೇನೆ ಅಂತ ಕೇಳ್ತಾಳೆ. ಅಲ್ಲ, 5 ಡಿಗ್ರಿ ಯಜಮಾನ ಅನ್ನೋದನ್ನು ನೋಡ್ಕೊಳ್ಳೋದೆ ಮೊಣಕಾಲೆಲ್ಲ ಹೊಡೆದು ಬಿಟ್ಟಿಯಲ್ಲ, ಬಿಡ್ತದ ಕರ್ಮ ಅಂತೇಳಿ. ಅದಕ್ಕೆ ಮೀನಾ ಕೇಳ್ತಾಳೆ, ಅಯ್ಯೋ ನಾನೇನು ಮಾಡಿದೆ, ನಾನು ಯಾವಾಗ ನಿಮಗೆ ಹೊಡೆದೆ, ನಾನು ಒನಕೆ ಓಬವ್ವ ಹುಟ್ಟಿದಂಥ ನಾಡಲ್ಲಿ ಹುಟ್ಟಿದವಳು, ನಾನು ನಿಮಗೆ ತಲೆ ಮೇಲೆ ಒನಕೆಯಲ್ಲಿ ಹೊಡಿತೇನೆ ವಿನ ಟವೆಲೆಲ್ಲ ಹಾಕಿ ಹೊಡೆಯಲ್ಲ ಅಂತ ಹೇಳ್ತಾಳೆ ಮೀನಾ. ಅದಕ್ಕೆ ಮನೋಜ ಕೇಳ್ತಾನೆ, ಅಯ್ಯೋ ಒನಕೆ ಏನು ನನ್ನನ್ನು ಒಂದೇ ಥರ ಶಫಲ್ ಮಾಡಬೇಕು ಅಂದ್ಕೊಂಡಿದ್ಯಾ ನನ್ನನ್ನು ಅಂತ ಕೇಳ್ತಾನೆ. ಮತ್ತೆ ಮೀನಾ ಕೇಳ್ತಾಳೆ, ಏನ್ರಿ ನೀವು ಎಲ್ಲದರಲ್ಲಿ ತಪ್ಪಾರ್ಥನೆ ಹುಡುಕ್ತಾ ಇದ್ದೀರಾ, ಇವರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪನಾದರೂ ತಿಳುವಳಿಕೆ ಬೇಡವಾ ನಿಮಗೆ ಅಂತ ಕೇಳ್ತಾಳೆ. ಅದಕ್ಕೆ ಮನೋಜ ಹೇಳ್ತಾನೆ, 5 ಡಿಗ್ರಿ ಓದಿದ್ದೇನೆ ಅಂತ ಮತ್ತೆ ಮನೋಜ ಹೇಳ್ತಾನೆ, ಕೈಯಲ್ಲಿರುವ ದಾರ ಹೂವನ್ನು ಗಂಟು ಹಾಕಿದಾಗೆಲ್ಲ ಎಲ್ಲೋ ಇರುವ ಅಕ್ಷರವನ್ನು ತಲೆಗೆ ತುಂಬಿಸ್ಕೊಳ್ಳೋದು ಅಂತ ಹೇಳ್ತಾನೆ. ಮತ್ತೆ ಮೀನಾ ಹೇಳ್ತಾಳೆ, ವಿದ್ಯೆಗೆ ಯಾವತ್ತು ಮರ್ಯಾದೆ ಇದ್ದೇ ಇರುತ್ತೆ, ಆದರೆ ಸಂಸ್ಕಾರವಂತ ಅನ್ನಿಸ್ಕೊಳ್ಳೋಕ್ಕೆ ಸಂಸ್ಕಾರ ತುಂಬ ಮುಖ್ಯ. ಅದಕ್ಕೆ ಮನೋಜ್ ಹೇಳ್ತಾನೆ, ಅಯ್ಯೋ ಸಂಸಾರ ಮಾಡೋಕ್ಕೆ ಚಿನ್ನೂನೇ ಇಲ್ಲ ಅಲ್ವಾ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಕರ್ಮ ನಾನು ಹೇಳಿದ್ದು ಸಂಸಾರ ಅಲ್ಲ ಅಂತೇಳಿ. ಅಷ್ಟೊತ್ತಿಗೆ ಶಾಂತಿ ಬರ್ತಾಳೆ. ಶಾಂತಿ ಇವರಿಬ್ಬರು ಮಾತಾಡೋದನ್ನು ನೋಡ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಬರ್ತಾಳೆ. ಬಂದಾಗ ಮನೋಜ ಹತ್ರ ಕೇಳ್ತಾಳೆ, ಇವಳ ಹತ್ರ ಏನೋ ನಿಂದು ಮಾತು ಅಂತ
ಅದಕ್ಕೆ ಮನೋಜ್ ಹೇಳ್ತಾನೆ, ಮಮ್ಮಿ ಮಮ್ಮಿ ನೋಡು ಮಮ್ಮಿ, ಈ ಮೀನಮ್ಮ ನನಗೆ ಒನಕೆಯಲ್ಲಿ ಹೊಡಿತಾಳೆ ಅಂತ. ಅದಕ್ಕೆ ಶಾಂತಿ ಮೀನಳಿಗೆ ಬೈತಾಳೆ, ಏನೇ ತಿಂದು ಕೊಬ್ಬು ಜಾಸ್ತಿ ಆಗಿದೆಯಾ, ನನ್ನ ಮಗನಿಗೆ ಒನಕೆಯಲ್ಲಿ ಹಾಕುವಷ್ಟು ಗಟ್ಟಿಗಿತ್ತೀಯ ನೀನು ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಮೀನಾ, ಅತ್ತೆ ನಾನು ಹಾಗೆಲ್ಲ ಹೇಳಿಲ್ಲ ಅತ್ತೆ ಅಂತೇಳಿ ಹೇಳ್ತಾಳೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಮಮ್ಮಿ 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 ಇದು ಸುಳ್ಳು ಮಮ್ಮಿ, ಮೀನಮ್ಮ ಸುಳ್ಳು ಹೇಳ್ತಾ ಇದ್ದೀಯಾ, ನೀನೇ ತಾನೇ ಹೇಳಿದ್ದು ನಾನು ಒನಕೆ ಒಬ್ಬ ಹುಟ್ಟಿದ ನಾಡಲ್ಲಿ ಹುಟ್ಟಿರುವಂಥವಳು, ತಲೆಗೆ ಟವಲ್ ಬಿಟ್ಟು ಒನಕೆ ಕುಟ್ಟಿಸ್ತೇನೆ ಅಂತ ಹೇಳಿ. ಮತ್ತೆ ಮನೋಜ ಹೇಳ್ತಾನೆ, ಪಿಂಕಿ ಪ್ರಾಮಿಸ್ ಮಾಡು ಅಂತೇಳಿ. ಆಗ ಮೀನಾ ಹೇಳ್ತಾಳೆ ಶಾಂತಿ ಹತ್ರ, ನೀನ ನನಗೆ ಹೊಡೆದದು ಅಂತ ಕೇಳಿದರು. ಅದಕ್ಕೆ ನಾನು ಹೇಳಿದೆ, ನಾನು ನಿಮಗೆ ಹೊಡಿಲಿಲ್ಲ ಅಂತ ಹೇಳಿ. ಸುಳ್ಳು ಹೇಳಬೇಡ ಅಂದರು. ಅದಕ್ಕೆ ನಾನು ಹೇಳಿದೆ, ಟಬಲ್ ಹಾಕಿ ಹೊಡೆಯೋ ಹೆಣ್ಣು ನಾನಲ್ಲ, ನಾನು ಒನಕೆ ಓಬವ್ವನ ನಾಡಲ್ಲಿ ಹುಟ್ಟಿರುವಂಥ ಹೆಣ್ಣು ಅಂತ ಹೇಳಿ ಹೇಳಿದೆ. ಇದರಲ್ಲಿ ತಪ್ಪೇನಿದೆ ಅತ್ತೆ ಅಂತೇಳಿ ಮೀನಾ ಹೇಳ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ತಪ್ಪೇ, ಈ ಮಗು ಜೊತೆ ನೀನು ಮಾತಾಡ್ತಿರೋದೇ ತಪ್ಪು ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಮನೋಜ ಹೇಳ್ತಾನೆ, ಕರೆಕ್ಟ್ ಮಮ್ಮಿ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಏನು ಕರೆಕ್ಟ್ ಮಮ್ಮಿ, ತಲೆಯಲ್ಲಿ 2 ಅಕ್ಷರ ಇದ್ದರೆ ಸಾಲದು, ಬುದ್ಧಿನೂ ಇರಬೇಕು. ಹಾಗೆ ಹೇಳುವಾಗ ಮನೋಜ, ನೋಡು ಮಮ್ಮಿ ನನಗೆ ಇನ್ಸಲ್ಟ್ ಮಾಡ್ತಿದ್ದಾಳೆ ಮಮ್ಮಿ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಕೇಳಿಸ್ಕೊಳ್ತಾ ಇದ್ದೀನಿ ಇರೋ, ಬೀದಿ ನಾಯಲ್ಲಿ ಕಚ್ಚಿಸ್ಕೊಂಡು ಥರ ಆಡ್ತಾ ಇದೆಯಾ ಅಂತೇಳಿ ಶಾಂತಿ ಮನೋಜನಿಗೆ ಬೈತಾಳೆ. ಅದಕ್ಕೆ ಮನೋಜ ಹೇಳ್ತಾನೆ, ಲೈಫೇ ಚೆನ್ನಾಗಿಲ್ಲಪ್ಪ, ನಿನಗಿಂತ ಈ ಮೀನಮ್ಮನೇ ಎಷ್ಟೋ ವಾಸಿ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.